ಗುರುವಾದಂತವನು ಹ್ಮ್ ಹೇಗೆ ಇರಬೇಕು ಅನ್ನುವ ಲಕ್ಷಣವನ್ನ ಹ್ಮ್ ಈ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು. ಹ್ಮ್ ಯಾಕೆಂದ್ರೆ ಹ್ಮ್ ಮೊದಲು ಗುರು ಪ್ರಥಮದಲ್ಲಿ ತಾನು ಆತ್ಮ ಜ್ಞಾನಿಯಾಗಿರಬೇಕು. ಹ್ಮ್ ಅಷ್ಟೇ ಅಲ್ಲದೆ ಹ್ಮ್ ಅಂತ ಆತ್ಮ ಜ್ಞಾನಿಗಳು ಎಲ್ಲರೂ ಗುರುಗಳು ಆಗಲಾರರು. ಹ್ಮ್ ಕಾರಣ ಹ್ಮ್ ಶಿಷ್ಯರಿಗೆ ಬರುವಂತ ಸಂಶಯಗಳಿಂದಲೂ ಹ್ಮ್ ಶಿಷ್ಯರು ಯಾಕೆ ಬರ್ತಾರಮ್ಮ ಗುರುವಿನ ಕಡೆ ಅಂದ್ರೆ ಹ್ಮ್ ಅನಂತ ಸಂಶಯಗಳಿಂದ ಅವರು ಗುರುವಿನಲ್ಲಿ ಬಂದಿರುತ್ತಾರೆ. ಕೇಳಿಸಮ್ಮ? ಕೇಳಿಸ್ತದೆ. ಮತ್ತು ಅನಂತ ರೀತಿಯ ಭ್ರಾಂತಿಯಿಂದ ಕೂಡ ಕೂಡಿರ್ತಾರಂತ. ಹೌದು. ಭ್ರಾಂತಿ ಇರ್ತದ, ಸಂಶಯ ಇರ್ತದ, ಹ್ಮ್ ಮತ್ತು ಅನಂತ ಪ್ರಕಾರ ದುಃಖದಿಂದ ಕೂಡಿ ಹ್ಮ್ ತನ್ನಲ್ಲಿಗೆ ಬರುವ ಸಾಧಕನನ್ನು ಹ್ಮ್ ಸಾಂತ್ವ ವಚನಗಳಿಂದ ಹ್ಮ್ ಅಂದ್ರೆ ಆತನ ಮನಸ್ಸಿಗೆ ಹೌದು ಹೌದು ಎನ್ನುವ ಹ್ಮ್ ಮಾತುಗಳಿಂದ ಹ್ಮ್ ಆತನನ್ನ ಶಾಂತಗೊಳಿಸಿ ಹ್ಮ್ ಅವನಿಗೆ ಮೊದಲನೆಯದು ಅಭಯವನ್ನು ಕೊಡೋದು. ಹ್ಮ್ ನಿನಗೆ ಸರ್ವ ಸಂಶಯ ಭ್ರಾಂತಿ ದುಃಖ ಎಲ್ಲವೂ ಹ್ಮ್ ಪರಿಹಾರವಾಗುತ್ತವೆ ಅಂತ ಹೇಳೋದು. ಹೌದು. ಅವಾಗ ಸ್ವಲ್ಪ ಸಮಾಧಾನ ಆಗ್ತದೆ. ಹ್ಮ್ ಯಾಕಂದ್ರೆ ನನ್ನ ದುಃಖವನ್ನ ಕಳೆಯುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಹ್ಮ್ ಶಾಂತಿ ಆದಾಗ ಅವನಿಗೆ ಹಂತ ಹಂತವಾಗಿ, ಹ್ಮ್ ಹಂತ ಹಂತ ಅಂದ್ರೆ ನಮ್ಮ ಕ್ರಮ ಕ್ರಮ ಕ್ರಮದಿಂದ ಹ್ಮ್ ಎಲ್ಲವೂ ಒಮ್ಮೆಲೆ ಹೇಳೋದಲ್ಲ. ಹ್ಮ್ ಒಂದಿಷ್ಟು 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 ಹ್ಮ್ ಹೇಳ್ತಾ ಹೇಳ್ತಾ ಹ್ಮ್ ಜ್ಞಾನ ಬೋಧನೆ ಮಾಡಲು ಹ್ಮ್ ಆ ಗುರುವಾದವರು ಹ್ಮ್ ಶಾಸ್ತ್ರ ಅಧ್ಯಯನ ಸಂಪನ್ನ ಮತಿಯಾಗಿರಬೇಕು. ಹ್ಮ್ ಆತನು ಮೊದಲು ಶಾಸ್ತ್ರವನ್ನ ಹ್ಮ್ ಅಧ್ಯಯನ ಮಾಡಿರಬೇಕು. ಹ್ಮ್ ಅದು ಯಾವ ರೀತಿ ಅಂದ್ರೆ ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗಿ ಹ್ಮ್ ಗುರುಮುಖೇನೆ ಶಾಸ್ತ್ರ ಅಧ್ಯಯನ ಮಾಡಬೇಕು ವಿನಃ ಹ್ಮ್ ಆ ರೀತಿ ಮಾಡದೇ ಇದ್ದರೆ ಹ್ಮ್ ಅದು ಶಾಸ್ತ್ರ ಅಧ್ಯಯನವಲ್ಲ. ಹ್ಮ್ ಈ ಶಾಸ್ತ್ರ ಅಧ್ಯಯನ ಇಲ್ಲದಿದ್ದರೆ ಹ್ಮ್ ಗುರುಗಳಲ್ಲಿ ಹ್ಮ್ ಆಗಮ ವಾಕ್ಯಗಳಲ್ಲಿ ಬರುವ ಶಬ್ದಾರ್ಥವನ್ನು, ಹ್ಮ್ ವೇದ ಮಂತ್ರಗಳ ರಹಸ್ಯ ಅರ್ಥವನ್ನು, ಹ್ಮ್ ತರ್ಕದಿಂದ ನಿರ್ಣಾಯಕವಾದ ವೇದಾಂತ ಸಿದ್ಧಾಂತಗಳ ಅವಬೋಧೆಯನ್ನು, ಹ್ಮ್ ವೈದಿಕ ಋಷಿಗಳ ಅನುಭವ ಸಾರವನ್ನು ಹ್ಮ್ ಮತ್ತು ಅತೀಂದ್ರಿಯವಾದ ಆತ್ಮಜ್ಞಾನದ ಅರಿವನ್ನು ಹ್ಮ್ ಶಿಷ್ಯರಿಗೆ ಸ್ಪಷ್ಟವಾಗಿ ತಿಳಿಸಲು ಹ್ಮ್ ಗುರು ಅಸಮರ್ಥನಾಗುತ್ತಾನೆ. ಹ್ಮ್ ಅದಕ್ಕಾಗಿ ಆತನು ಮೊದಲು ಹ್ಮ್ ಶಾಸ್ತ್ರ ಅಧ್ಯಯನವನ್ನ ಹ್ಮ್ ಗುರು ಮುಖೇದಿಂದ ಹ್ಮ್ ಮಾಡಿದಾಗ ಮಾತ್ರ ತಾನು ಶಿಷ್ಯನಿಗೆ ಸ್ಪಷ್ಟವಾಗಿ ತಿಳಿಸಲು ಹ್ಮ್ ಆ ಗುರು ಸಮರ್ಥನಾಗುತ್ತಾನೆ. ಹ್ಮ್ ಮತ್ತು ಆತ್ಮಜ್ಞಾನ ಶಾಸ್ತ್ರ ಪಂಡಿತವನ್ನು ಹೊಂದಿರುವುದಲ್ಲದೆ ಹ್ಮ್ ಗುರು ಆತ್ಮ ಸ್ವಯಂಯೂ ಸದಾಚಾರಿಯು ಹ್ಮ್ ಸುಪ್ರಸನ್ನನೂ ಆಗಿರಬೇಕು. ಹ್ಮ್ ಅಂದ್ರೆ ಏನ್ ಹೇಳ್ತಾರಮ್ಮ, ಗುರುವಿನ ಲಕ್ಷಣವನ್ನ ಒಂದೊಂದು ಒಂದೊಂದು ಪಟ್ಟಿ ಮಾಡಿ ಹೇಳ್ತಾರೆ ಇಲ್ಲಿ.
ಹ್ಮ್ ಆ ರೀತಿ ಶಾಸ್ತ್ರ ಪಾಂಡಿತ್ಯವನ್ನ ಹೊಂದುವುದಲ್ಲದೆ ಹ್ಮ್ ಗುರು ಆತ್ಮ ಸಂಯಮಿಯು ಸದಾಚಾರಿಯು ಸುಪ್ರಸನ್ನನು ಆಗಿರ್ಬೇಕಂತ. ಹ್ಮ್ ಆತ ಬಹಳ ಸರಳವಾಗಿರ್ಬೇಕು, ಹ್ಮ್ ಜ್ಞಾನಿಯ ಶಾಂತದಿಂದ ಕೂಡಿರ್ಬೇಕು. ಹ್ಮ್ ಸದಾಚಾರಿ ಅಂದ್ರೆ ಒಳ್ಳೆಯ ಸದ್ಗುಣಗಳು ಆತನಲ್ಲಿ ಇರಬೇಕಂತ. ಹ್ಮ್ ಇಷ್ಟೆಲ್ಲ ಇದ್ರು ಕೂಡ ದುರಾಚಾರಿ ಆಗಿದ್ರೆ ಹ್ಮ್ ಆತ ಗುರು ಅಲ್ಲ ಅಂತ. ಹ್ಮ್ ಸದಾಚಾರ ಇರಬೇಕು, ಸಂಪನ್ನನಾಗಿರ್ಬೇಕು, ಹ್ಮ್ ಅದಕ್ಕಿಂತ ಹೆಚ್ಚಾಗಿ ಹೃದಯ ವೈಶಾಲ್ಯವುಳ್ಳವನು. ಹ್ಮ್ ಆ ಹೃದಯದಲ್ಲಿ ಮನಸ್ಸಿನಲ್ಲಿ ವೈಶಾಲ್ಯ ಇರಬೇಕಂದ್ರೆ ವಿಶಾಲವಾದ ಹ್ಮ್ ಭಾವ ತುಂಬಿರಬೇಕು. ಹ್ಮ್ ಕಾರಣ ಜಗತ್ತಿನಲ್ಲಿ ಹ್ಮ್ ಹುಟ್ಟಿದ ಮೇಲೆ ಹ್ಮ್ ಎಲ್ಲರೂ ಸಾಯುವುದು ನಿಶ್ಚಿತ. ಹ್ಮ್ ಇದರಲ್ಲಿ ಯಾರಿಗೂ ಅನುಮಾನ ಇಲ್ಲ, ಸಂಶಯನೂ ಇಲ್ಲ. ಹ್ಮ್ ಅಜ್ಞಾನಿಗಳಿಗೆ ಅನುಮಾನ, ಅಜ್ಞಾನಿಗಳಿಗೆ ಸಂಶಯದ ಸಾವಿನಲ್ಲಿ. ಹ್ಮ್ ಜ್ಞಾನಿಗಳಿಗೆ ಯಾವತ್ತೂ ಸಾವಿನಲ್ಲಿ ಸಂಶಯ ಇಲ್ಲ ಅಂತ. ಹ್ಮ್ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಹ್ಮ್ ಅಂಥ ಯಾವ ಅಧಿಕಾರಿಗಳಲ್ಲಿ ಹ್ಮ್ ಬಹಳ ಅನುಕಂಪವುಳ್ಳವನು ಆಗಿದ್ದು ಹ್ಮ್ ತನಗೆ ಗೊತ್ತಿರುವಂತ ಎಲ್ಲಾ ವಿಷಯವನ್ನ ಹ್ಮ್ ಬ್ರಹ್ಮಜ್ಞಾನವನ್ನ ಶಿಷ್ಯರಿಗೆ ಧಾರೆ ಎರೆಯುವವನು ಆಗಿರ್ಬೇಕಂತ. ಹ್ಮ್ ಮತ್ತು ತನ್ನ ಬಳಿ ಬಂದು ಉಪದೇಶದ ಅನುಗ್ರಹಕ್ಕಾಗಿ ಬೇಡುತ್ತಿರುವ ಶಿಷ್ಯನಲ್ಲಿ ಹ್ಮ್ ಅತ್ಯಂತ ವಾತ್ಸಲ್ಯ ಇರ್ಬೇಕಂತ, ಪ್ರೇಮ ಇರ್ಬೇಕು ಅವನ ಮೇಲೆ. ಹ್ಮ್ ಯಾರ ಮೇಲೆ? ಉಪದೇಶದ ಅನುಗ್ರಹವನ್ನ ಪಡೆಯಲಿಕ್ಕೆ ಹ್ಮ್ ಅಥವಾ ಅನುಗ್ರಹವನ್ನ ಬೇಡುವಂತ ಶಿಷ್ಯನಲ್ಲಿ ಹ್ಮ್ ಬಹಳ ಪ್ರೇಮವುಳ್ಳವನಾಗ್ಬೇಕಂತ. ಹ್ಮ್ ಯಾಕೆ ಅಂದ್ರೆ ಹ್ಮ್ ಅವನು ಬೇಡುತ್ತಿರುವುದು ಹಣವಲ್ಲ, ಆಸ್ತಿಯಲ್ಲ, ಧನವಲ್ಲ, ಕನಕವಲ್ಲ, ಹ್ಮ್ ಭೋಗವಲ್ಲ, ಭಾಗ್ಯವಲ್ಲ. ಹ್ಮ್ ಆತನು ಬೇಡಲಿಕ್ಕೆ ಬಂದಿರುವುದು ಜ್ಞಾನ ಭಿಕ್ಷೆಗಾಗಿ. ಹ್ಮ್ ಜಗತ್ತಿನಲ್ಲಿ ಭಿಕ್ಷುಕರು ಬಹಳಿದ್ರು ಕೂಡ ಹ್ಮ್ ತಮಗೆ ಬೇಕಾದ ವಸ್ತುವನ್ನ ಭಿಕ್ಷೆ ಬೇಡುವಂತವರು ಬಹಳ ಮಂದಿ ಇದ್ದಾರೆ. ಹ್ಮ್ ಆದರೆ ಇಲ್ಲಿ ಕರಿಯನಿತ್ತಡವಲ್ಲೆ, ಸಿರಿಯನಿತ್ತಡವಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡವಲ್ಲೆ ಅಂತ ನಿನ್ನೆ ಹೇಳಿ. ಹ್ಮ್ ಆನೆ ಕೊಟ್ರು ಬೇಡ, ರಾಜ್ಯ ಕೊಟ್ರು ಬೇಡ, ಹ್ಮ್ ಇನ್ನೂ ಏನೇನು ಆಮಿಷಗಳನ್ನ ಒಡ್ಡಿ ಹ್ಮ್ ಇದನ್ನ ಕೊಡುತ್ತೇನೆ ನೀನು ತೆಗೆದುಕೋ ಅನ್ನುವಂತ ಭಾವದಿಂದ ಹ್ಮ್ ನನಗೆ ಏನಾದ್ರೂ ಕೊಡಲಿಕ್ಕೆ ಬಂದ್ರೆ ಗುರುವೇ ನನಗೆ ಬೇಡ, ಹ್ಮ್ ನನಗೇನು ಬೇಕಾಗದಂದ್ರೆ ಹ್ಮ್ ನಿಮ್ಮ ಅನುಗ್ರಹ ಬೇಕಾಗದ, ನಿಮ್ಮ ಉಪದೇಶ ಬೇಕಾಗದ, ಹ್ಮ್ ನಿಮ್ಮಿಂದ ಜ್ಞಾನದ ಭಿಕ್ಷೆಗಾಗಿ ನಾನು ಬಂದಿದ್ದೇನೆ ಹ್ಮ್ ಅನ್ನುವಂತ ಶಿಷ್ಯನ ಮೇಲೆ ಪ್ರೇಮವನ್ನಿಟ್ಟುಕೊಂಡು ಹ್ಮ್ ಕರುಣೆಗಳಿಂದ ಅವನಿಗೆ ಸರಿಯಾದ ಮಾರ್ಗದರ್ಶನ ಕೊಡುವ ಹ್ಮ್ ದೇಶಕ್ಕೋತ್ತಮನಾಗಿರ್ಬೇಕಂತ. ಹ್ಮ್ ಏನಾಗಿರ್ಬೇಕಮ್ಮ? ಸರಿಯಾದ ಮಾರ್ಗದರ್ಶನ ಕೊಡ್ಬೇಕು. ಹ್ಮ್ ಬೇರೆ ಬೇರೆ ಮಾರ್ಗವನ್ನ ಕೊಡ್ತಾ ಇದ್ರೆ ಹ್ಮ್ ಅದು ಗುರುವಿನ ಗುಣವಲ್ಲ. ಹ್ಮ್ ಎಂಥ ಪ್ರಸಂಗ ಬಂದ್ರು ಕೂಡ, ಹ್ಮ್ ಎಷ್ಟೇ ಬೇಸರ ಆದರೂ ಕೂಡ, ಹ್ಮ್ ಎಷ್ಟೇ ಕಷ್ಟವನ್ನ ಕೊಡುವಂತ ಮಗು ಹ್ಮ್ ಹಠಮಾರಿಯಾಗಿದ್ದು ಕೂಡ ಹ್ಮ್
ಹತ್ತಂತ ತಾಯಿ ಹ್ಮ್ ಪುತ್ರ ಪುತ್ರಿಯ ಮೇಲೆ ವಾತ್ಸಲ್ಯದಿಂದ ಹ್ಮ್ ಕರುಣಾ ದೃಷ್ಟಿ ಉಳ್ಳವಳಾದಂತ ಒಬ್ಬ ತಾಯಿ ಹ್ಮ್ ಎಂದಿಗೂ ಹಾಲನ್ನು ಬಿಟ್ಟು ವಿಷವನ್ನ ಉಣಿಸುವ ಪ್ರಯತ್ನವನ್ನ ಮಾಡೋದಿಲ್ಲ ಅಂತ. ಹ್ಮ್ ಹೌದಿಲ್ಲಮ್ಮ? ಹೌದ್ ಬಹಳ ಕಷ್ಟ ಆಯ್ತು ನಿನ್ನಿಂದ ಹ್ಮ್ ಅಂತ ಹೇಳಿ ವಿಷವನ್ನ ಉಣಿಸುವ ಪ್ರಯತ್ನ ಎಂದು ಮಾಡಂಗಿಲ್ಲ. ಹ್ಮ್ ಅದಕ್ಕಾಗಿ ಹ್ಮ್ ಅಂಥ ಗುರುವಿನ ಲಕ್ಷಣದಿಂದ ಕೂಡಿರುವಂತ ಸಮರ್ಥ ದೇಶಕ್ಕೋತ್ತಮ ಹ್ಮ್ ತನ್ನಲ್ಲಿಗೆ ಬರುವಂತ ವ್ಯಕ್ತಿಗಳಿಗೆ ಹ್ಮ್ ಅವರವರ ಅಧಿಕಾರ ತಕ್ಕಂತೆ ಹ್ಮ್ ಸರಿಯಾದ ಮಾರ್ಗದರ್ಶನವೇ ಕೊಡುತ್ತಾರೆ ವಿನಃ ಹ್ಮ್ ತಪ್ಪು ಮಾರ್ಗದರ್ಶನವನ್ನ ನೀಡುತ್ತಾ ಇದ್ದರೆ ಹ್ಮ್ ಅದು ಗುರುವಿನ ಲಕ್ಷಣವಲ್ಲ ಅಂತ. ಹ್ಮ್ ಅದಕ್ಕಾಗಿ ನಿಜರು ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಹ್ಮ್ ಸುಮುಖತ್ವ, ಸುಜ್ಞಾನ ಅಂಗಗಳು ಇರಲು ಹ್ಮ್ ಅವನೇ ಸೇವೆ ಗುರುವಕ್ಕು. ಹ್ಮ್ ಎಂಥ ಗುರುಗಳನ್ನ ಶಿಷ್ಯರು ಸ್ವೀಕಾರ ಮಾಡ್ಬೇಕಂದ್ರ ಹ್ಮ್ ಅವರು ಲಕ್ಷಣಗಳನ್ನು ಕೊಟ್ರು. ಗುರುವಿನ ಲಕ್ಷಣ ಸ್ಪಷ್ಟವಾಗಿ ಹ್ಮ್ ಇಷ್ಟು ಗುಣಗಳಿಂದ ಕೂಡಿದಂತ ಗುರುವಿನ ಹ್ಮ್ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು. ಹ್ಮ್ ಅದೇ ಮಾತನ್ನ ಆಚಾರ್ಯರು ಈ ಶ್ಲೋಕದಲ್ಲಿ ಹ್ಮ್ ಶ್ರೋತ್ರಿಯೋ ಅಂತ ಪ್ರಾರಂಭ ಮಾಡಿ ಹ್ಮ್ ಶಾಂತೋ ನಿರಿಂಧನ ಯವ ಅನಲ ಅಹೇತು ದಯಾ ಸಿಂಧು ಅಂತ ಹ್ಮ್ ಹೇಳ್ತಾ ಬಂದ್ರು. ಹ್ಮ್ ಎಲ್ಲ ಸುಸಂಘಟಿತ ರಾಜ್ಯ ವ್ಯವಸ್ಥೆಗಳ ರಚನಾ ಕ್ರಮದಲ್ಲಿ ಹ್ಮ್ ಆಡಳಿತ ವರ್ಗದವರೆಗೂ ಆಡಳಿತಕ್ಕೆ ಒಳಪಟ್ಟವರಿಗೂ ಹ್ಮ್ ಸೂಕ್ತವಾದ ಶಾಸನಗಳನ್ನ ವಿಧಿಸಿರುತ್ತಾರೆ. ಹ್ಮ್ ಪ್ರತಿಯೊಂದು ಜಗತ್ತಿನ ಯಾವುದೇ ಒಂದು ವ್ಯವಹಾರ, ಹ್ಮ್ ಯಾವುದೇ ಒಂದು ಹೊಸದಾದ ಪ್ರಾರಂಭದ ಸಂಸ್ಥೆಯಲ್ಲಿ ಹ್ಮ್ ಅಥವಾ ರಾಜ್ಯದ ರಾಜಕೀಯ ವ್ಯವಸ್ಥೆಗಳಲ್ಲಿ ಹ್ಮ್ ಆ ಒಂದು ವ್ಯವಸ್ಥೆಗಳ ರಚನಾ ಕ್ರಮದಲ್ಲಿ ಹ್ಮ್ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಹ್ಮ್ ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡ್ಯಾರಮ್ಮ. ಹ್ಮ್ ಅಂದ್ರೆ ಆ ಸಂವಿಧಾನಕ್ಕೆ ತಕ್ಕಂತನೇ ಕಾನೂನುಗಳು, ಹ್ಮ್ ಆ ಕಾನೂನುಗಳ ವಿರುದ್ಧವಾಗಿ ಏನಾದರೂ ನಡೆದಿತ್ತು ಅಂದ್ರೆ ಹ್ಮ್ ಅದು ಅಪರಾಧ ಎನಿಸುತ್ತದೆ. ಹ್ಮ್ ಅದೇ ರೀತಿ ಈ ಆಚಾರ್ಯರು, ಋಷಿಗಳು, ವೇದಗಳು, ಆಗಮಗಳು ಹ್ಮ್ ಯಾವ ಕಾನೂನುಗಳನ್ನ ವಿಧಿಸಿದಂತೆ ಹ್ಮ್ ಇಲ್ಲಿ ಶಾಸ್ತ್ರಗಳೇ ನಿಜವಾದ ಕಾನೂನುಗಳು, ಹ್ಮ್ ವೇದಗಳೇ ನಿಜವಾದ ಕಾನೂನುಗಳು. ಹ್ಮ್ ಈ ಕಾನೂನಿಗೆ ಎಲ್ಲರೂ ಒಳಪಟ್ಟಿರಬೇಕು. ಹ್ಮ್ ಶಿಷ್ಯಗೂ ಒಂದು ಕಾನೂನುಗಳು, ಗುರುವಿಗೂ ಒಂದು ಕಾನೂನು. ಹ್ಮ್ ಇದರಲ್ಲಿ ಒಂದು ವ್ಯತ್ಯಾಸವಾದರೆ ಹ್ಮ್ ಅಲ್ಲಿ ಏನಾಗ್ತದಮ್ಮ ಅಂದ್ರೆ ಹ್ಮ್ ಅನಂತ ಅನಾಹುತಕ್ಕೆ ಕಾರಣ ಆಗ್ತದೆ. ಹ್ಮ್ ಇದು ಆಧ್ಯಾತ್ಮಿಕ ವ್ಯವಸ್ಥೆಯ ರಚನಾ ಕ್ರಮದಿಂದ ಹ್ಮ್ ಪೂಜ್ಯ ಶ್ರೀ ಶಂಕರರು ಹ್ಮ್ ಯಥಾರ್ಥವಾದ ಗುರುವಿಗೆ ಹ್ಮ್ ಇರಬೇಕಾದ ವಿಶೇಷಣಗಳನ್ನು ಹ್ಮ್ ಮತ್ತು ಶಿಷ್ಯನಿಗೆ ಇರಬೇಕಾದ ಅರ್ಹತೆಗಳನ್ನ ಹ್ಮ್ ನಿಖರವಾಗಿ, ಹ್ಮ್ ಸ್ಪಷ್ಟವಾಗಿ ಹ್ಮ್ ತಿಳಿಸಿ ಹೇಳಿದ್ದಾರೆ. ಹ್ಮ್ ಬೇಕಾದವರು ಒಪ್ಪಬಹುದು, ಹ್ಮ್ ಬೇಡವಾದವರು ಬಿಡಬಹುದು. ಹ್ಮ್
ಒಪ್ಪಿದರೆ ಆಚಾರ್ಯರಿಗೆ ಏನು ಲಾಭ ಇಲ್ಲ, ಹ್ಮ್ ಒಪ್ಪದೇ ಇದ್ದರೆ ಆಚಾರ್ಯ ಶಂಕರರಿಗೆ ಏನು ನಷ್ಟ ಇಲ್ಲ. ಹ್ಮ್ ಇದೇ ಪ್ರಕಾರವಾಗಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಋಷಿಮುನಿಗಳು ಬೋಧಿಸಿದಂತ ಹ್ಮ್ ಶಿಷ್ಯನ ಲಕ್ಷಣಗಳು ಎಷ್ಟು ಮುಖ್ಯವೋ ಹ್ಮ್ ಅವೆಲ್ಲವೂ ಶಿಷ್ಯನಲ್ಲಿ ಇರಲೇಬೇಕಂತ ಅರ್ಥ. ಹ್ಮ್ ಅದೇ ಪ್ರಕಾರವಾಗಿ ಗುರುವಿಗೂ ಕೂಡ ಕೆಲವು ಕಾನೂನುಗಳನ್ನು ರಚನೆ ಮಾಡಿದ್ದಾರೆ. ಹ್ಮ್ ಶಿಷ್ಯನಿಗೆ ಕಾನೂನುಗಳು, ಗುರುವಿಗೆ ಕಾನೂನು. ಹ್ಮ್ ಆ ಕಾನೂನನ್ನ ತಪ್ಪಿ ನಡೆದಿದ್ದಾದರೆ ಹ್ಮ್ ಅದು ಸ್ವೀಕಾರಕ್ಕೆ ಯೋಗ್ಯವಲ್ಲ. ಹ್ಮ್ ಅದಕ್ಕೆ ಯಥಾರ್ಥವಾದ ಗುರು ಒಂದು. ಹ್ಮ್ ಅವ್ರು ಹೇಗಿರ್ತಾರಂದ್ರೆ ಬಹಳ ಕಷ್ಟ ಅಂತಾರ. ಹ್ಮ್ ನಿಜಗುಣದ ವಾಕ್ಯವನ್ನ ವಿಚಾರ ಮಾಡೋಕೆ ತಪ್ಪದೆ. ಹ್ಮ್ ಅರಿಯದ ಮೂಢನ ಪರಿಯುಳಿರ್ಪನು ನಿಜ ಬರೆದ ಮಹಾಪುರುಷನು ಹ್ಮ್ ತನ್ನ ಕುರುಹು ದೂರದೆ ಹ್ಮ್ ಎಲ್ಲರಂತೆ ಉಂಡು ಹುಟ್ಟು ಸಂಚರಿಪನು ಅಂತ ಹೇಳಿದ್ರು ಅವ್ರು. ಹ್ಮ್ ಅವ್ರು ಹೇಗಿರ್ತಾರಂದ್ರೆ ಯಥಾರ್ಥ ಅಂತ. ಹ್ಮ್ ಒಬ್ಬ ಹುಚ್ಚ ಇದ್ದಂಗೆ ಇರ್ಬೋದು, ಹ್ಮ್ ಅಥವಾ ಬೇರೆ ಬೇರೆ ರೀತಿ ಇರ್ಬೋದು. ಹ್ಮ್ ಒಟ್ಟಿನಲ್ಲಿ ಅಂಥ ಒಬ್ಬ ಸದ್ಗುರುವಿನಲ್ಲಿ ಹ್ಮ್ ಆಡಂಬರ ಇರುವುದಿಲ್ಲ ಅನ್ನುವುದನ್ನ ನಾವು ಅರ್ಥ ಮಾಡಬೇಕು. ಹ್ಮ್ ಯಾವುದೇ ಆಡಂಬರ ಇರಂಗಿಲ್ಲ. ಅವರು ಹ್ಮ್ ಯಾವುದನ್ನ ಹೆಚ್ಚಿಗೆ ತೋರಿಸುವಂತ ಪ್ರಯತ್ನ ಮಾಡೋದಿಲ್ಲ. ಹ್ಮ್ ಹೀಗೆ ಅರ್ಹತೆ ಉಳ್ಳವನು ಅಂತ ತಿಳಿಬೇಕು ಅಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಹ್ಮ್ ಮತ್ತೆ ಮುಂದ ಏನ್ ಹೇಳ್ತಾರಂದ್ರೆ, ಹ್ಮ್ ಸಮಾರಾಧ್ಯ ಗುರುಂ ಭಕ್ತ ಪ್ರಹವ ಪ್ರಶ್ರಯ ಸೇವನೈ ಹ್ಮ್ ಪ್ರಸನ್ನಂ ತಮ ಅನುಪ್ರಾಪ್ಯ ಪೃಚ್ಛ್ಯಜ್ಞೆ ದೈವ್ಯಂ ಆತ್ಮನ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರಮ್ಮ. ಹ್ಮ್ ಅಂದ್ರೆ ತಮ್ ಗುರುಂ ಭಕ್ತ್ಯ ಹ್ಮ್ ಆರಾಧ್ಯ ಪ್ರಹವ ಹ್ಮ್ ಪ್ರಶ್ರಯ ಸೇವನೈ ಹ್ಮ್ ಪ್ರಸನ್ನತಂ ಹ್ಮ್ ಅನುಪ್ರಾಪ್ಯ ಹ್ಮ್ ಆತ್ಮನ ಹ್ಮ್ ಜ್ಞಾತವ್ಯಂ ಪುಚ್ಛೇತ ಅಂತ ಈ ಶ್ಲೋಕವನ್ನು ಹೇಳಿ, ಹ್ಮ್ ಇದರ ಅರ್ಥ ಏನು ಅಂದ್ರೆ, ಹ್ಮ್ ಈ ಸರ್ವ ಲಕ್ಷಣಗಳಿಂದ ಯಥಾರ್ಥವಾದ ಗುರು ಹ್ಮ್ ಇದ್ದಾಗ, ಹ್ಮ್ ಯಾಕಂದ್ರೆ ಇದ್ದಾಗ ನಮಗೆ ಹ್ಮ್ ಇಲ್ಲ ಅಂತ ಅರ್ಥ ಅಲ್ಲ. ಹ್ಮ್ ಬಹಳ ಜನ ಇದ್ದಾರಂತ ತಿಳಿಯೋದಲ್ಲ. ಹ್ಮ್ ಎಲ್ಲಿ ಇದ್ದಾರೋ ಹ್ಮ್ ಅಂಥ ಗುರುವನ್ನ ಭಕ್ತಿಯಿಂದ ಆರಾಧಿಸಿ, ಹ್ಮ್ ಇಲ್ಲಿ ತಂದ್ರು ನೋಡು, ಪೂಜೆಯನ್ನು ತಂದು ಆರಾಧಿಸಿ ಅಂದ್ರೆ ಪೂಜಿಸಿ, ಹ್ಮ್ ಭಕ್ತಿಯಿಂದ ಆರಾಧಿಸಿ. ಹ್ಮ್ ನಮ್ರತೆ ವಿನಯ ಸೇವೆ, ಹ್ಮ್ ಮನಸ್ಸು ಮತ್ತು ವಾಣಿಗೆ ಸಂಬಂಧ ಇತ್ತು ಅಂದ್ರೆ ಅದು ವಿನಯ ಅಂತ ಆಗ್ತದೆ. ಹ್ಮ್ ಮತ್ತು ನಮ್ರತೆ ಹ್ಮ್ ಅಷ್ಟಲ್ಲದೆ ಹ್ಮ್ ಮತ್ತೆ ಸೇವೆ ಅಂತ ಇಟ್ರ. ಹ್ಮ್ ಸೇವೆಯಲ್ಲಿ ಹ್ಮ್ 4 ಭಾಗ. ಹ್ಮ್ ಅಂಥ 4ರಲ್ಲಿ ಹ್ಮ್ ಯಾವುದಾದರೂ ಸೇವೆಯನ್ನ ಮಾಡಿ ಹ್ಮ್ ಇವುಗಳಿಂದ ಪ್ರಸನ್ನನಾದ ಅವನನ್ನು ಹ್ಮ್ ಗುರುವಿಗೆ ಆಪ್ತ ಅಂಗ ಸ್ಥಾನ ಸದ್ಭಾವಂತ ಸೇವೆಗಳವಮ್ಮ. ಹ್ಮ್ ಯಾಕೆ ಸೇವೆ ಮಾಡಬೇಕು ಆತನಿಗೆ ಅಂತಂದ್ರೆ, ಹ್ಮ್
ಆತ ಯಾವಾಗಲೂ ಅಂಥ ಸದ್ಗುರು ಹ್ಮ್ ಸೇವೆಗಳಿಗೆ ಆತ ಏನ ಪ್ರಸನ್ನನಾಗುತ್ತಾನೆ ವಿನಃ ಹ್ಮ್ ಈಗಿನ ಕಾಲದಂತೆ ಹ್ಮ್ ಹಣವನ್ನ ಬಂಗಾರವನ್ನ ಬೆಳ್ಳಿ ಆಸ್ತಿಯನ್ನ ಹ್ಮ್ ಕೊಟ್ಟರೆ ಹ್ಮ್ ಪ್ರಸನ್ನನಾಗ್ತಕ್ಕಂತ ಗುರುಗಳ ಸಂಖ್ಯೆ ಜಗತ್ತಲ್ಲಿ ಬಹಳ. ಹ್ಮ್ ಅವ್ರಿಗೆ ಏನಮ್ಮ ಅಂದ್ರೆ ಶಿಷ್ಯರ ಕಡೆಯಿಂದ ಏನ್ ಸೇವೆ ಬೇಕಾಗಿಲ್ಲ. ಹ್ಮ್ ಶಿಷ್ಯರಲ್ಲಿ ಭಕ್ತಿ ನೋಡಂಗಿಲ್ಲ. ಹ್ಮ್ ಶಿಷ್ಯರ ಭಾವವನ್ನು ಕೂಡ ವಿಚಾರ ಮಾಡಂಗಿಲ್ಲ. ಹ್ಮ್ ಅವರು ಹೆಚ್ಚಾಗಿ ಅಂದ್ರೆ ಎಲ್ಲರೂ ಅಂತ ಅರ್ಥ ಮಾಡಂಗಿಲ್ಲ. ಹ್ಮ್ ಬಹಳಷ್ಟು ಜನ ಅಂದ್ರೆ ತಪ್ಪಲ್ಲ. ಹ್ಮ್ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಹ್ಮ್ ಈ ಶಾಸ್ತ್ರ ಸಂಬಂಧವಾದ ಕಾನೂನುಗಳ ಅಡಿಯಲ್ಲಿ ನಡೆಯುವಂತವರು ಕೆಲವೇ ಕೆಲವು ವ್ಯಕ್ತಿಗಳು. ಹ್ಮ್ ಕಾನೂನು ಬಾಹಿರವಾಗಿ ನಡೆಯುವಂತ ಬಹಳಷ್ಟು ಗುರುಗಳ ಸಂಖ್ಯೆ ಇದೆ ಈಗ. ಹ್ಮ್ ಅವರು ಅವರು ಶ್ರೀಮಂತರು ಭಕ್ತಿ ಮಾಡಂಗಿಲ್ಲಮ್ಮ ಅವರು. ಹ್ಮ್ ಅವರು ಸೇವೆ ಅಂದ್ರೆ ಆ ಸೇವೆ ಮಾಡಂಗಿಲ್ಲ ಅವ್ರು. ಹ್ಮ್ ಬೇಕಾದ್ರೆ ಇಷ್ಟು ದುಡ್ಡು ಕೊಟ್ಟು ಕಡೆಗೆ ಹಾಕ್ತಾರ, ಹ್ಮ್ ಮತ್ತೆ ನಮಸ್ಕಾರ ಮಾಡಿ ಕಡೆಗೆ ಹಾಕ್ತಾರ. ಹ್ಮ್ ಆದ್ರೆ ಸೇವೆಯನ್ನ ಮಾಡಲಿಕ್ಕೆ ಒಪ್ಪಲಾರದಂತ ಶಿಷ್ಯರು ಬಹಳ. ಹ್ಮ್ ಆದರೆ ಇಲ್ಲಿ ಹೇಳ್ತಕ್ಕಂತ ಮಾತು, ಹ್ಮ್ ಗುರುವಿನ ಬೋಧೆಯನ್ನ ಸ್ವೀಕರಿಸಬೇಕಾದರೆ ಹ್ಮ್ ಅಂಥ ಗುರುಗಳನ್ನ ಭಕ್ತಿ ಭಾವದಿಂದ ಪೂಜಿಸಿ. ಹ್ಮ್ ನಾವೇನೋ ಬಂದಾರ ಅಂತ ಹೇಳ್ಕೊಂಡು ಹ್ಮ್ 4 ಜನರ ಇದ್ದಾರೆ ಅಂತೇಳಿ ಅವ್ರ ಎದುರಿಗೆ ಹ್ಮ್ ಭಕ್ತ ಅಂತ ಅನಿಸ್ಕೋಬೇಕಂತ ಮಾಡೋದು ಬೇರೆ ಪೂಜೆ, ಹ್ಮ್ ಭಕ್ತಿಯಿಂದ ಮಾಡುವ ಪೂಜೆನೆ ಬೇರೆ. ಹ್ಮ್ ಯಾವಾಗ ಭಕ್ತಿಯಿಂದ ಪೂಜೆ ಮಾಡ್ತಾನಂದ್ರೆ ಹ್ಮ್ ಆ ಗುರು ಹ್ಮ್ ಅವನ ಅಂತಃಕರಣದಲ್ಲಿ ಹ್ಮ್ ಮುಕ್ತಿ ಎನ್ನುವಂತ ಅಪೇಕ್ಷೆ ಹೆಚ್ಚಾಗ್ತದ. ಹ್ಮ್ ಅದು ಮೋಕ್ಷಕ್ಕಾಗಿ ಭಕ್ತಿ ಮಾಡಬೇಕು, ಹ್ಮ್ ಅದು ನಿಜವಾದ ಭಕ್ತಿ. ಹ್ಮ್ ಮತ್ತು ವಿನಯಪೂರ್ವಕವಾಗಿ ಹ್ಮ್ ವಿನಯದಿಂದ ಸೇವೆಯಿಂದ ಪ್ರಸನ್ನನಾಗ್ತಾನ ಗುರು. ಹ್ಮ್ ಭಕ್ತಿಗೆ ಮತ್ತು ವಿನಮ್ರತೆಗೆ ಮತ್ತು ಸೇವೆಗಳಿಗೆ ಹ್ಮ್ ಗುರುಗಳು ಪ್ರಸನ್ನನಾಗ್ತಾರೆ ವಿನಃ ಹ್ಮ್ ಬೇರೆ ಯಾವುದನ್ನ ಕೊಟ್ಟರೂ ಗುರುಗಳು ಪ್ರಸನ್ನ ಆಗುವುದಿಲ್ಲ. ಹ್ಮ್ ಯಾರ ಮುಂದ್ರೆ ಯಥಾರ್ಥವಾದ ಗುರುಗಳು, ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಲಕ್ಷಣ ಇರುವಂತವರು, ಹ್ಮ್ ಭಕ್ತಿ ಭಾವಕನುಕೂಲನೇ ಗುರು ಶಂಭುಲಿಂಗ. ಹ್ಮ್ ಅಂಥ ಗುರುಗಳನ್ನ ಹ್ಮ್ ಅವನ ಬಳಿ ಸಾರಿ ಹ್ಮ್ ಅವರು ಇದ್ದಲ್ಲಿಗೆ ಹೋಗಿ ಹ್ಮ್ ತಾನು ಏನನ್ನ ತಿಳಿಯಬೇಕು ಅಂತ ಅಂದುಕೊಂಡಿದ್ದಾನೋ, ಹ್ಮ್ ಯಾವುದನ್ನ ಬೇಡಬೇಕು ಅಂತ ಬಂದಿದ್ದಾನೋ ಹ್ಮ್ ಅಂಥದ್ದನ್ನ ಪಡೆಯಲಿಕ್ಕೆ ಹ್ಮ್ ಆ ರೀತಿಯ ಹ್ಮ್ ಪ್ರಶ್ನೆಗಳನ್ನ ಹ್ಮ್ ಗುರುಗಳನ್ನ ಕುರಿತು ಮಾಡಬೇಕು. ತದ್ವಿದೆ ಪ್ರಣಿಪಾತೇನಂತ ಹೇಳ್ಯಾರ ಅವ್ರು. ಹ್ಮ್ ಈ ರೀತಿ ಶಿಷ್ಯನು ತನ್ನ ಮನಸ್ಸನ್ನ ಸಿದ್ಧಪಡಿಸಿಕೊಂಡು ಹ್ಮ್ ಗುರುವಿನೊಡನೆ ನಡೆಸುವ ಚರ್ಚೆ ಹ್ಮ್ ವಿಚಾರ ವಿಮರ್ಶೆಗಳೆಲ್ಲ ವ್ಯರ್ಥವಾಗುವವು. ಹ್ಮ್ ಯಾಕಂದ್ರೆ ಈ ಬೇರೆ ಉದ್ದೇಶವನ್ನ ಇಟ್ಟುಕೊಂಡು ಬಂದು ಹ್ಮ್ ಪ್ರಶ್ನೆಯನ್ನ ಮಾಡಿದರೆ ಹ್ಮ್ ಆ ಎಲ್ಲಾ ಪ್ರಶ್ನೆ ಚರ್ಚೆ ವಿಚಾರಗಳೆಲ್ಲವೂ ಹ್ಮ್ ವ್ಯರ್ಥವಾಗುವ ವಿನಃ ಹ್ಮ್ ಸಾರ್ಥಕವಾಗಲಾರವು. ಹ್ಮ್
ಕಾರಣ ಆಧ್ಯಾತ್ಮಿಕ ಉಪದೇಶವು ಹ್ಮ್ ಸಮಯವನ್ನ ಕಳೆಯುವುದಕ್ಕಾಗಿ ಹ್ಮ್ ಮಾಡುವ ಕುತೂಹಲದ ಒಂದು ಪ್ರಯೋಗ ಇದು ಅಲ್ಲ. ಹ್ಮ್ ಕೆಲವರು ಎಲ್ಲಾನ ಹೋದಾಗ ಹ್ಮ್ ಸುಮ್ಮನೆ ಕಾಲ ಹರಣ ಮಾಡ್ಲಿಕ್ಕೋಸ್ಕರವಾಗಿ ಹ್ಮ್ ಎಲ್ಲೋ ಒಂದ್ ತಾಸು ಸತ್ಸಂಗ, ಹ್ಮ್ ಒಂದ್ ತಾಸು ಧ್ಯಾನ, ಹ್ಮ್ ಎಲ್ಲೋ ಒಂದು ತಾಸು ಒಂದೊಂದು ದಿನ ಎಲ್ಲೆಲ್ಲೋ ಮಾಡಿ ಬರೋದು ಹ್ಮ್ ಇದು ಕಾಲಹರಣಕ್ಕಾಗಿ. ಹ್ಮ್ ಹೊತ್ತು ಹೋಗೋದಿಲ್ಲಪ್ಪ, ಸ್ವಲ್ಪ ಗುಡಿ ಕಡೆ ಹೋಗಿ ಬರೋಣ, ಹ್ಮ್ ಟೈಮ್ ಪಾಸ್ ಆಗ್ತಿಲ್ಲ ಅಲ್ಲಿ ಶಾಸ್ತ್ರಕ್ಕೆ ಹೋಗೋಣ, ಹ್ಮ್ ಇನ್ನು ಬೇರೆ ಉದ್ದೇಶವನ್ನಿಟ್ಟುಕೊಂಡು ಹ್ಮ್ ಗುರುಗಳಿಗೆ ಹ್ಮ್ ಶರಣಾಗತನಾಗುವುದು ಹ್ಮ್ ಇದು ಕುತೂಹಲದ ಪ್ರಯೋಗವಲ್ಲ. ಹ್ಮ್ ಗುರು ಶಿಷ್ಯರ ಚರ್ಚಾಗೋಷ್ಠಿ ಇದು ಒಣ ತರ್ಕವಲ್ಲ. ಹ್ಮ್ ಮರು ಮತ್ತು ವಿತ್ತಂಡವಾದವಲ್ಲ. ಹ್ಮ್ ಆತ್ಮ ನಿಷ್ಠೆಯಿಂದ ಮಿಡಿಯುತ್ತಿರುವ ಗುರುವಿನ ಹೃದಯದಿಂದ ಹ್ಮ್ ಹೊರಹೊಮ್ಮುವ ಉಪದೇಶ ವಾಕ್ಯಗಳನ್ನು ಹ್ಮ್ ಶಿಷ್ಯನು ಶ್ರದ್ಧೆಯಿಂದ ಆಲಿಸಿ ಹ್ಮ್ ಬುದ್ಧಿಯಿಂದ ಗ್ರಹಿಸುವ ಹ್ಮ್ ಅತ್ಯಂತ ಮುಖ್ಯವಾದ ಅಮೃತ ಗಳಿಗೆಯದು ಅಂತ. ಹ್ಮ್ ಅದಕ್ಕೆ ಅಮೃತ ಗಳಿಗೆ ಅಂತ ಕರೆದಾರಮ್ಮ. ಹ್ಮ್ ಇವು ಬೇರೆ ಅಮೃತಗಳಿಗೆ. ಹ್ಮ್ ಎಲ್ಲಾ ಹೊಸ ಮನೆ ಕಟ್ಟಿಸ್ತೀವಿ, ಹ್ಮ್ ಎಲ್ಲರೂ ತಳಬಾಗಿಲೆಯನ್ನು ಅಮೃತ ಗಳಿಗೆಯಲ್ಲಿ ಇಡ್ತೀವಿ, ಹ್ಮ್ ಅಮೃತ ಗಳಿಗೆಯನ್ನು ನೋಡಿ ಗೃಹ ಪ್ರವೇಶ ಮಾಡ್ತೀವಿ, ಹ್ಮ್ ಅಮೃತ ಗಳಿಗೆಯನ್ನ ಗುರುವಿನ ಪಾದವನ್ನ ಇಡಿಸ್ತೀವಿ, ಹ್ಮ್ ಎಲ್ಲ ಮಾಡ್ತೀವಿ, ಇಲ್ಲ ಅಂತ ಅರ್ಥ ಅಲ್ಲ, ಹ್ಮ್ ಮಾಡಬಾರದಂತನೂ ಅಲ್ಲ. ಹ್ಮ್ ಆದ್ರೆ ಅಮೃತ ಗಳಿಗೆ ಅಂದ ಮೇಲೆ ಹ್ಮ್ ನಾವು ಹೊಸ ಮನೆ ಕೆಡಿಸಿ ಮನೆ ಒಳಗೆ ಹೋದ್ಮೇಲೆ ಹ್ಮ್ ಆ ಮನೆಯಿಂದ ಮತ್ತೆ ಹೆಣ ಹೊರಗೆ ಹೋಗ್ಬಾರದು, ಹ್ಮ್ ಅಂದ್ರೆ ಯಾರು ಸಾಯಬಾರದು ಅಂತ ಅರ್ಥ. ಹ್ಮ್ ಜಗತ್ತಿನಲ್ಲಿ ಎಲ್ಲಿಯಾದ್ರೂ ಇಂಥ ಘಟನೆ ನಡೆದದೇನಂದ್ರೆ ಹ್ಮ್ ಎಲ್ಲೂ ಕಂಡಿಲ್ಲಮ್ಮ. ಹ್ಮ್ ಅಮೃತಗಳಿಗೆ ನೋಡದೆ ಮತ್ತೆ ಹೆಣ ಹೋಗದೆ ಹ್ಮ್ ಅಂದ್ರೆ ಇದು ನಿಜವಾದ ಅಮೃತಗಳಿಗೆ ಅಲ್ಲ. ಹ್ಮ್ ಅಂಥಪ್ಪ ಗುರುವಿನ ಇಂಥಪ್ಪ ಶಿಷ್ಯ ಹ್ಮ್ ಸೇವಾದಿಗಳಿಂದ ಆತನನ್ನ ಪ್ರಸನ್ನಗೊಳಿಸಿ ಹ್ಮ್ ಆತನ ಹೃದಯದಿಂದ ಹೊರಬರುವ ಉಪದೇಶ ವಾಕ್ಯಗಳನ್ನ ಹ್ಮ್ ಶಿಷ್ಯ ವಿಶ್ವಾಸದಿಂದ ಆಲಿಸಿ ಹ್ಮ್ ಬುದ್ಧಿಯಿಂದ ಗ್ರಹಿಸುವ ಸಮಯ ಏನಿದೆ ಹ್ಮ್ ಆ ಸಮಯವೇ ಅಮೃತಗಳಿಗೆ. ಹ್ಮ್ ಈ ರೀತಿ ಆ ಶಾಂತ ವಾತಾವರಣದಲ್ಲಿ ಹ್ಮ್ ಗುರು ಶಿಷ್ಯರ ಮನಸ್ಸುಗಳು ಒಂದೇ ಸ್ಥಿತಿಯಲ್ಲಿ ಕೂಡಿರ್ಬೇಕು. ಹ್ಮ್ ಗುರು ಶಿಷ್ಯರ ಮನಸ್ಸೇನಮ್ಮ ಅಂದ್ರೆ ಹ್ಮ್ ಒಂದೇ ಶ್ರುತಿ ಅಂದ್ರ ಅವ್ರು, ಹ್ಮ್ ಅಂದ್ರೆ ಒಂದೇ ಮಾರ್ಗದಲ್ಲಿ ನಡೀತಾ ಇರಬೇಕು. ಹ್ಮ್ ಶಿಷ್ಯಗ ಮುಕ್ತಿ ಬೇಕಾಗಿರಬೇಕು, ಹ್ಮ್ ಅದನ್ನ ಪ್ರಾಪ್ತಿ ಮಾಡುವ ಪ್ರಯತ್ನ, ಅದನ್ನ ಪಡಿಬೇಕಂತ ಅಪೇಕ್ಷೆ ಶಿಷ್ಯಗಿರಬೇಕು, ಹ್ಮ್ ಅದನ್ನ ನೀಡಬೇಕು ಅನ್ನುವಂತ ಅಪೇಕ್ಷೆ ಗುರುವಿನಲ್ಲಿರ್ಬೇಕು. ಹ್ಮ್ ಇಬ್ಬರದು ಒಂದೇ ಆಯ್ತಲ್ಲಮ್ಮ. ಹೌದು. ಶಿಷ್ಯನಿಗೆ ಬೇಕಾದದು ಮುಕ್ತಿ, ಹ್ಮ್ ಗುರು ಹೇಳೋದು ಅದೇ ಯುಕ್ತಿ. ಹ್ಮ್ ಈ ರೀತಿ ಹ್ಮ್ ಆ ಗುರುವು ಜ್ಞಾನಗೀತೆಯನ್ನ ಆಡಿ ಹ್ಮ್ ಶಿಷ್ಯನಿಗೆ ಅದರ ಸುಧೆಯನ್ನ ಉಣಿಸುವ ರಸನಿಮಿಷ ಅಂತದ್ದು. ಹ್ಮ್ ಈ ಹೊರಗಡೆ ಆಡುವಂತ ಗೀತೆಗಳು ಬೇರೆಮ್ಮ, ಹ್ಮ್ ಆದರೆ ಗುರುವಿನ ವಚನ ಅನ್ನುವಂಥದ್ದು ಜ್ಞಾನ ಗೀತೆ ಅಂತದ್ದು. ಹ್ಮ್ ಸೂರ್ಯನ ಉತ್ಪತ್ತಿ ಉದಯ ಆದಾಗ ಅದರ ಪ್ರಕಾಶವೇ ಅದರ ಧರ್ಮ ಅಂತ. ಹ್ಮ್ ಪ್ರಕಾಶವೇ ಪ್ರಕಾಶ. ಹ್ಮ್
ಅದೇ ಗುರುವಿನ ಮಾತು ಅದು ಜ್ಞಾನಗೀತೆ ಆಗಿರಬೇಕು. ಹ್ಮ್ ಅದರ ಸುಧೆ ಅಂದ್ರೆ ಅದರ ಹ್ಮ್ ಆನಂದವನ್ನ ಉಣಿಸುವ ಒಂದು ಅದ್ಭುತವಾದ ರಸನಿಮಿಷ ಅಂತ. ಹ್ಮ್ ಆ ಕ್ಷಣಕ್ಕಾಗಿ ಶಿಷ್ಯನು ಕಾಯುತ್ತಿರಬೇಕು. ಹ್ಮ್ ಆದ್ದರಿಂದಲೇ ಶಿಷ್ಯನು ಗುರುವನ್ನು ಸಮೀಪಿಸಬೇಕಾದರೆ ಹ್ಮ್ ಅವನು ಹೊಂದಿರಬೇಕಾದ ಹ್ಮ್ ವಿನಯ ಮತ್ತು ಭಕ್ತಿಗಳ ಬಗ್ಗೆ ಹ್ಮ್ ಶಂಕರರು ಹ್ಮ್ ಅಷ್ಟು ಹ್ಮ್ ಒತ್ತಿ ಒತ್ತಿ ಹೇಳುವಂತ ಮಾತಿದು. ಹ್ಮ್ ಯಾಕೆಂದರೆ ಶಿಷ್ಯನು ಭಕ್ತಿಯಿಂದ ಗುರುವಿನ ಸನ್ನಿಧಿಗೈದು ಹ್ಮ್ ಹೆಂಗ ಹೋಕಮ ಗುರುವಲ್ಲಿಯೇ ಭಕ್ತಿಯಿಂದ ಅಂದ್ರು. ಹೌದು. ದೇವರಲ್ಲಿ ಹೋಗ್ಬೇಕಾದ್ರೆ ಹಣ್ಣು ಹಂಪಲು ಕಾಯಿ ಊದುಬತ್ತಿ ಬೇಕು. ಹ್ಮ್ ಮತ್ತ ಬೀಗರ ಮನೆಗೆ ಹೋಗ್ಬೇಕಾದ್ರೆ ಹ್ಮ್ ಬೆಳಗ್ಗೆದ್ದು ಬಿಸ್ಕೆಟ್ ಏನಾದ್ರೂ ತಗೊಂಡ್ ಹೋಗ್ತೀವಿ. ಹ್ಮ್ ಆದ್ರೆ ಗುರುವಿನಲ್ಲಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಹ್ಮ್ ಮೊದಲು ಭಕ್ತಿಯನ್ನು ಇಟ್ಟುಕೊಂಡು ಹೋಗ್ಬೇಕಂತ. ಹ್ಮ್ ನೀನ್ ಆಮೇಲೆ ಏನಾದ್ರು ಮಾಡ್ರಿಲ್ಲ ಅಂತಲ್ಲ, ಮೊದಲು ಭಕ್ತಿ. ಹ್ಮ್ ಆ ಭಕ್ತಿ ಇದ್ದವು ಎಲ್ಲವೂ ಮಾಡಿಸ್ತಾವ. ಹೌದು. ಭಕ್ತಿ ಇದ್ದಾಗ ಗುರುವಿನಲ್ಲಿ ಹೇಗೆ ಹೋಗ್ಬೇಕು, ಹ್ಮ್ ಏನು ತಗೊಂಡು ಹೋಗ್ಬೇಕು, ಹ್ಮ್ ವಿಚಾರ ತನ್ನಷ್ಟಕ್ಕೆ ತಾನೇ ಹೊಳೆಯುತ್ತವೆ. ಆ ಪ್ರಶ್ನೆ ಬೇರೆ. ಹ್ಮ್ ಗುರುವಿನ ಶಿಷ್ಯನು ಭಕ್ತಿಯಿಂದ ಗುರುವಿನ ಸನ್ನಿಧಿಗೈದು ಹ್ಮ್ ಮತ್ತ ಗುರುಗಳಲ್ಲಿ ಕಂಬ ನಿಂತಂಗ ನಿಲ್ಲಬಾರದು. ಹ್ಮ್ ಮತ್ತು ಅವರು ಹೇಳುವುದಕ್ಕಿಂತ ಮುಂಚೆ ಕೂಡಬಾರದು. ಹ್ಮ್ ಅವರಿಗೆ ದೀರ್ಘ ದಂಡ ಪ್ರಣಾಮವನ್ನ ಮಾಡಿ ಹ್ಮ್ ಅವನನ್ನು ಶುಶ್ರೂಷೆ ಸೇವೆಗಳಿಂದ ಹ್ಮ್ ಪ್ರಸನ್ನನಾಗುವಂತೆ ಮಾಡಬೇಕು. ಹ್ಮ್ ಅವಾಗೆಲ್ಲ ಇದ್ದು ಈಗಿನ ಕಾಲದಲ್ಲಿ ಇವೆಲ್ಲ ಹೋಗ್ಯಾವ. ಹ್ಮ್ ಆದ್ರೂ ಕೂಡ ಕೆಲವರಲ್ಲಿ ಇದ್ದಾವಿಲ್ಲ ಅಂತ. ಶುಶ್ರೂಷೆ ಅಂದ್ರೆ ಏನ್ ಬೇಕು ಅವರಿಗೆ, ಹ್ಮ್ ಅವ್ರಿಗೆ ಆ ಸಮಯದಲ್ಲಿ ಯಾವುದರ ಅವಶ್ಯಕತೆ ಅದ, ಹ್ಮ್ ಅಥವಾ ಊಟದ ಸಮಯ ಆಗದ ಪ್ರಸಾದ ಮಾಡ್ಬೇಕು, ಹ್ಮ್ ಮತ್ತ ನಾಷ್ಟದ ಸಮಯ ಅದ ಅದನ್ನ ರೆಡಿ ಮಾಡ್ಬೇಕು, ಹ್ಮ್ ಅಥವಾ ಮಲಗುವ ಸಮಯ ಇದ್ರೆ ಅವರಿಗೆ ಹಾಸಿಗೆಯನ್ನ ರೆಡಿ ಮಾಡ್ಬೇಕು. ಹ್ಮ್ ಇವೆಲ್ಲ ಕೂಡ ಗುರುವಿನಲ್ಲಿ ಮಾಡ್ತಕ್ಕಂತ ಹ್ಮ್ ಸೇವೆ. ಇದರಿಂದ ಏನಾಗ್ತದ, ಗುರುಗಳು ಪ್ರಸನ್ನನಾಗ್ತಾರೆ. ಹೌದು. ಅವರ ಅಂತಃಕರಣ ಉಕ್ಕಿ ಬರ್ತದೆ. ಯಾವಾಗ ಇವರಿಗೆ ಉದ್ಧಾರ ಮಾಡ್ಯವು, ಹ್ಮ್ ಯಾವಾಗ ಇವರಿಗೆ ಒಂದು ಜ್ಞಾನವನ್ನು ನೀಡಿವು ಅಂತಕ್ಕಂತ ಭಾವ ಬಂದು, ಹ್ಮ್ ಇದು ಯಾವ ಗುಲಾಮತನದ ಮನೋಭಾವ ಅಲ್ಲ. ಹ್ಮ್ ಇಷ್ಟೆಲ್ಲ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಗುಲಾಮರಾಗ್ತೀವಿ ಅಂತಕ್ಕಂತ ಭಾವ ಮನಸ್ಸಿನಲ್ಲಿ ಬರಬಾರದು. ಹ್ಮ್ ಹೃದಯ ಮನಸ್ಸುಗಳ ಸುತಿಗೂಡಿದ ಹ್ಮ್ ಸಮ್ಮಿಳನವಿಲ್ಲದಿದ್ದರೆ ಆಧ್ಯಾತ್ಮ ವಿಚಾರದಲ್ಲಿ ಹ್ಮ್ ಆತ್ಮಾನುಭವದ ನಿಕಟ ವಿನಿಮಯವು ಸಾಧ್ಯವಿಲ್ಲ. ಹ್ಮ್ ಇಲ್ಲ ಅಂದ್ರೆ ಏನಾಗ್ತದಂದ್ರೆ, ನಿಕಟ ಅಂದ್ರೆ ಯಾವಾಗಲೂ ಹ್ಮ್ ಆತ್ಮ ಜ್ಞಾನದ ವಿಚಾರ ವಿನಿಮಯ ಆಗೋದಿಲ್ಲ ಅವರಲ್ಲಿ. ಹ್ಮ್ ಯಾವೋ ಒಂದ್ಸಲ ಬರ್ತಾರ, ಹೋಗ್ತಾರ, ಬಂದಾಗ ಮಾತಾಡ್ತಾರ, ಕೇಳ್ತಾರ, ಹೋಗ್ತಾರ. ಹ್ಮ್ ಆದ್ರೆ ನಿಜವಾದ ಆತ್ಮ ತತ್ವದ ವಿನಿಮಯ ಅವರಿಗೆ ಇವರಿಗೆ ಆಗೋದಿಲ್ಲ ಅಂತ. ಹ್ಮ್ ಆದ್ದರಿಂದಲೇ ವೇದಾಂತದಲ್ಲಿ ಹ್ಮ್ ಗುರು ಶಿಷ್ಯರ ಸಂಬಂಧಕ್ಕೆ ಅಷ್ಟು ಹ್ಮ್ ಪ್ರಾಮುಖ್ಯತೆಯನ್ನ, ಪ್ರಾಶಸ್ತ್ಯವನ್ನ ಕೊಡಲಾಗಿದೆ. ಹ್ಮ್ ಈ ಗುರು ಶಿಷ್ಯರ ಈ ವಿಶೇಷ ಸಂಬಂಧ ಹ್ಮ್ ಈಗಿನ ಕಾಲದ ವಿದ್ಯಾರ್ಥಿಗಳಿಗೆ ಅರ್ಥವಾಗುವುದು ಕಷ್ಟ. ಹ್ಮ್ ಈಗಿನ ಕಾಲದಲ್ಲಿ ಇದು ಅರ್ಥನೇ ಆಗೋದಿಲ್ಲಮ್ಮ. ಹೌದು. ಯಾಕೆ ಗುರುವಿನಲ್ಲಿ ಈ ಪ್ರಕಾರ ಶಿಷ್ಯ ನಡಿಬೇಕು, ಹ್ಮ್
ಇದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರು. ಹ್ಮ್ ಅದನ್ನು ತಿಳಿಸಿದರೂ ಅವರಿಗೆ ನಂಬಿಕೆ ಬರೋದಿಲ್ಲ. ಹ್ಮ್ ಕಾರಣ ಹ್ಮ್ ಅಂಥವರು ದೂರವಾಣಿಯ ಮೂಲಕವೇ ಗುರುವನ್ನ ಸಂಪರ್ಕಿಸಿ ಹ್ಮ್ ಸಂಭಾಷಣೆಯನ್ನು ನಡೆಸಿ ಹ್ಮ್ ಜೀವನದ ಗುರಿ ಮತ್ತು ಅದನ್ನು ಹೊಂದುವ ಹ್ಮ್ ರೀತಿ ನೀತಿಗಳನ್ನೆಲ್ಲ ಒಡನೆಯೇ ತಿಳಿದುಕೊಳ್ಳುವಂತಿರಬೇಕು. ಹ್ಮ್ ತಕ್ಷಣವೇ ಅವರಿಗೆ ಹ್ಮ್ ಗುರುಗಳಿಂದ ಹ್ಮ್ ಎಲ್ಲವನ್ನ ಸಿಕ್ಕಿರ್ಬೇಕಮ್ಮ. ಹ್ಮ್ ಈ ಪ್ರಕಾರದ ವ್ಯಕ್ತಿಗಳು ಬಹಳ ಜನರ ಹ್ಮ್ ಆದ ಕಾರಣ ಹ್ಮ್ ಅಂತ ಗುರು ಹ್ಮ್ ಲಕ್ಷಣದಿಂದ ಕೂಡಿರ್ಬೇಕು, ಸಮರ್ಥನಾಗಿರ್ಬೇಕು, ಯಥಾರ್ಥವಾಗಿರ್ಬೇಕು. ಹ್ಮ್ ಅಂತಪ್ಪ ಗುರುವಿನ ಬಳಿ ಸಾರಿ ಶಿಷ್ಯನು ಹ್ಮ್ ಭಕ್ತಿಯಿಂದ, ವಿನಯದಿಂದ, ವಿನಮ್ರತೆಯಿಂದ, ಹ್ಮ್ ಸೇವಾದಿಗಳಿಂದ ಹ್ಮ್ ಆತನನ್ನ ಪ್ರಸನ್ನಗೊಳಿಸಬೇಕು. ಹ್ಮ್ ಆವಾಗ ಆತನ ಹೃದಯದಿಂದ ಬರುವಂತ, ಮನತುಂಬಿ ಬರುವಂತ ಮಾತುಗಳನ್ನ ಹ್ಮ್ ತಾನು ಗ್ರಹಿಸುವಂತ, ಹ್ಮ್ ತಿಳಿದುಕೊಳ್ಳುವಂತ ಹ್ಮ್ ವಿಚಾರದಿಂದ ಕೂಡಿರ್ಬೇಕು. ಹ್ಮ್ ಬುದ್ಧಿಯಲ್ಲಿ ಅದನ್ನ ನಿಶ್ಚಯ ಮಾಡುವಂತ ಶಕ್ತಿ ಇರಬೇಕು. ಹ್ಮ್ ಆವಾಗ ಆತ್ಮಜ್ಞಾನವನ್ನ ಪಡೆಯಲಿಕ್ಕೆ ಸಮರ್ಥರಾಗುವರು ಅನ್ನುವಂತ ಹ್ಮ್ ಈ ವಿಚಾರವನ್ನ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಹ್ಮ್ ಇಲ್ಲಿಗೆ ಮಂಗಲವನ್ನ ಹೇಳೋಣಮ್ಮ. ನಾಳೆಯ ದಿನ ಹ್ಮ್ 35ನೇ ಶ್ಲೋಕವನ್ನ ಹ್ಮ್ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹ್ಮ್ ಇಲ್ಲಿಗೆ ಮಂಗಲವನ್ನ ಹೇಳೋಣ. ಹ್ಮ್